HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಾಸ, ಮಹತ್ತಮ ಸಾಮಾನ್ಯ ಅಪವರ್ತನ. ಸರಳವಾಗಿ ಹೇಗೆ ಕಂಡುಹಿಡಿದು ನೋಡುವ HCF ಅನ್ನು ಲೆಕ್ಕ ನೋಡುವ. ಫೈಂಡ್ ದ HCF ಆಫ್ 15 ಆ್ಯಂಡ್ 20 ಅಂತಿದೆ. ಮೊದಲಿಗೆ 15ರ ಅಪವರ್ತನ ಬರ್ಕೊಳ್ಳಿ. 15ರ ಅಪವರ್ತನ ಅಂದರೆ 15 ಎನ್ನುವುದು ಯಾವುದೆಲ್ಲ ಮಗ್ಗಿಯಲ್ಲಿ ಬರ್ತದೆ? 1ರ ಮಗ್ಗಿಯಲ್ಲಿ ಬರ್ತದೆ. 1 15 15. ನಂತರ ಯಾವ ಮಗ್ಗಿಯಲ್ಲಿ ಬರ್ತದೆ? 2ರ ಮಗ್ಗಿಯಲ್ಲಿ ಬರ್ತದಾ? ಇಲ್ಲ. 3ರ ಮಗ್ಗಿಯಲ್ಲಿ ನೋಡಿ, 3 5 15 ಬರ್ತದೆ. 4ರ ಮಗ್ಗಿಲಿ ಇಲ್ಲ. 5ರ ಮಗ್ಗಿಲಿ 5 3 15 ಬರ್ತದೆ. ಇನ್ನು ಯಾವ ಮಗ್ಗಿಲಿ ಬರ್ತದೆ? 6 ಇಲ್ಲ, 7 ಇಲ್ಲ, 8 9 10 10ರ ಮಗ್ಗಿಲಿ ಬರುವುದಿಲ್ಲ. ಇನ್ನು 15ರ ಮಗ್ಗಿಲಿ ಬರ್ತದೆ. ಮುಗೀತು. 15ರ ಅಪವರ್ತನಗಳನ್ನು ಬರ್ಕೊಂಡಿದ್ದೇನೆ. ನಂತರ 20ರ ಅಪವರ್ತನಗಳನ್ನು ಬರ್ಕೊಳ್ಳಿ. 20 ಎನ್ನುವುದು ಯಾವುದೆಲ್ಲ ಮಗ್ಗಿಲಿ ಬರ್ತದೆ? 1ರ ಮಗ್ಗಿಲಿ ಬರ್ತದೆ. 2 10 20 2ರ ಮಗ್ಗಿಲಿ ಬರ್ತದೆ. 4ರ ಮಗ್ಗಿಲಿ ಬರ್ತದೆ. 4 5 20. 5ರ ಮಗ್ಗಿಲಿ ಬರ್ತದೆ. 5 4 20. ನಂತರ 10ರ ಮಗ್ಗಿಲಿ ಬರ್ತದೆ. ನಂತರ 20ರ ಮಗ್ಗಿಲಿ ಬರ್ತದೆ. ಈಗ ಕಾಮನ್ ಯಾವುದಿದೆ ನೋಡಿ, 2ರಲ್ಲಿ ಕಾಮನ್ ಯಾವುದು? 1 1 ಎನ್ನುವುದು ಕಾಮನ್ ಇದೆ. ನಂತರ ಏನಿದೆ? 5 ಮತ್ತು 5 ನೋಡಿ ಕಾಮನ್ ಇದೆ. ನಂತರ ಇದು ಯಾವುದಾದ್ರೂ ಇಲ್ಲ. ಈಗ HCF ಅಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಯಾವುದು? ಈಗ ಇದು 5 ಎನ್ನುವುದು ಹೈಯೆಸ್ಟ್ ನಂಬರ್. ಇದು ಒಂದೇನು ಲೀಸ್ಟ್ ಬೇಡ ನಮಗೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕೇಳ್ತಿರೋದು 5. ಆಗ HCF 15 × 20 ಎಷ್ಟು? 5. HCF 15 ಮತ್ತು 20ರದ್ದು ಎಷ್ಟು? 5. ನಂತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಹೇಗೆ ಕಂಡುಹಿಡಬೇಕು ನೋಡಿ. 15ನ್ನು ಪ್ರೈಮ್ ನಂಬರಿಂದ ಭಾಗಿಸಿ. 3 5 15, 5 1 5 ಮುಗೀತು. ನಂತರ 20ನ್ನು ಕೂಡ ಪ್ರೈಮ್ ನಂಬರಿಂದ ಭಾಗಿಸಿ. 2 10 20, 2 5 10, 5 1 5. 15ರ ಫ್ಯಾಕ್ಟರ್ಸ್ ಬರ್ಕೊಳ್ಳಿ. 3 × 5. 20ರದ್ದು ಕೂಡ ಇದು ಬರ್ಕೊಂಡಿದ್ದೇನೆ. 2 × 2 × 5. ಈಗ ಕಾಮನ್ ಯಾವುದಿದೆ ನೋಡಿ, ಇಲ್ಲಿ 5 5 ಎನ್ನುವುದು ಕಾಮನ್ ಇದೆ. ಇದೇ HCF. HCF ಎಷ್ಟು? 5. ಕರೆಕ್ಟ್ ಬಂದಿದೆಯಲ್ಲ, ಇಲ್ಲೂ ಕೂಡ 5. ಇದು ಅಪವರ್ತನ ಮುಖಾಂತರ ಮಾಡಿದ್ದು. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಕಂಡುಹಿಡಿದದ್ದು.